ಸರ್ಕಾರಿ ವಸತಿ ಶಾಲೆಗಳಲ್ಲಿ ಧಾರ್ಮಿಕ ಹಬ್ಬಗಳ ಆಚರಣೆಗೆ ನಿರ್ಬಂಧ. ಸರ್ಕಾರಿ ವಸತಿ ಶಾಲೆಗಳಲ್ಲಿ ಈಗ ಧಾರ್ಮಿಕ ಹಬ್ಬಗಳ ಆಚರಣೆಗೆ ನಿರ್ಬಂಧ ಹೇರಲಾಗ್ತಾ ಇದೆ. ಧಾರ್ಮಿಕ ಹಬ್ಬಗಳನ್ನ ಆಚರಿಸದಂತೆ ಸುತ್ತೋಲೆ ಹೊರಡಿಸಿರುವ ಸರ್ಕಾರ ಯುಗಾದಿ, ರಂಜಾನ್, ಕ್ರಿಸ್ಮಸ್, ಈದ್ ಮಿಲಾದ್, ಸಂಕ್ರಾಂತಿ ಹಬ್ಬ ಆಚರಣೆಗೆ ನಿರ್ಬಂಧವನ್ನ ವಿಧಿಸಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಕೇವಲ 10 ರಾಷ್ಟ್ರೀಯ ಹಬ್ಬಗಳ ಆಚರಣೆಗೆ ಮಾತ್ರ ಅವಕಾಶ ಇದೆ. ಉಳಿದಂತೆ ಯಾವುದೇ ಹಬ್ಬವನ್ನ ಆಚರಣೆ ಮಾಡೋ ಹಾಗಿಲ್ಲ. ಧಾರ್ಮಿಕ ಹಬ್ಬಗಳನ್ನ ಆಚರಿಸಿದ್ರೆ ಶಿಸ್ತು ಕ್ರಮದ ಎಚ್ಚರಿಕೆಯನ್ನು ಕೂಡ ಉಲ್ಲೇಖಿಸಲಾಗಿದೆ. ಧಾರ್ಮಿಕ ಹಬ್ಬಗಳನ್ನ ಆಚರಿಸಿದರೆ ಶಿಸ್ತು ಕ್ರಮ ಜರುಗಿಸಬೇಕಾಗುತ್ತೆ. ರಾಜ್ಯದ ಎಲ್ಲ ಸರ್ಕಾರಿ ವಸತಿ ಶಾಲೆ, ವಸತಿ ಕಾಲೇಜುಗಳಿಗೆ ಸುತ್ತೋಲೆಯನ್ನ ಹೊರಡಿಸಿದೆ ರಾಜ್ಯ ಸರ್ಕಾರ. ಸಮಾಜ ಕಲ್ಯಾಣ ಸಚಿವ HC ಮಹದೇವಪ್ಪ ಸೂಚನೆಯ ಮೇರೆಗೆ ಈ ಸುತ್ತೋಲೆಯನ್ನ ಹೊರಡಿಸಲಾಗಿದೆ. ಸುತ್ತೋಲೆ ಹೊರಡಿಸಿರುವ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ಸಂಘ ಆ ಸುತ್ತೋಲೆಯನ್ನ ಸ್ಕ್ರೀನ್ ನಲ್ಲಿ ನಾವು ನೋಡ್ತಾ ಇದ್ದೀವಿ. ಈಗಷ್ಟೇ ನಾವು ಒಂದು ಸುದ್ದಿಯನ್ನ ನೋಡಿದ್ವಿ. ಆ ಸುದ್ದಿಯ ಬೆನ್ನಲ್ಲೇ ಧಾರ್ಮಿಕ ಹಬ್ಬಗಳನ್ನ ಆಚರಿಸದಂತೆ ಸರ್ಕಾರದಿಂದ ಸುತ್ತೋಲೆ ಬಂದಿದೆ. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಸುತ್ತೋಲೆಯನ್ನ ಹೊರಡಿಸಿರುವಂಥದ್ದು ರಾಜ್ಯದ ಶಿಕ್ಷಣ ಸಂಸ್ಥೆಗಳಿಗೆ. ಶಾಲೆಗಳಲ್ಲಿ ಧಾರ್ಮಿಕ ಹಬ್ಬಗಳ ಆಚರಣೆಗೆ ನಿರ್ಬಂಧ ಎನ್ನುವ ಸುತ್ತೋಲೆ ಇದೆ. ಯುಗಾದಿ ಆಗಲಿ, ರಂಜಾನ್ ಆಗಲಿ, ಕ್ರಿಸ್ಮಸ್ ಆಗಲಿ, ಈದ್ ಮಿಲಾದ್ ಆಗಲಿ ಯಾವುದೇ ಧಾರ್ಮಿಕ ಹಬ್ಬಗಳನ್ನು ಆಚರಿಸುವಂತಿಲ್ಲ. ಕೇವಲ 10 ರಾಷ್ಟ್ರೀಯ ಹಬ್ಬಗಳೇನಿವೆ ಆ ರಾಷ್ಟ್ರೀಯ ಹಬ್ಬಗಳ ಆಚರಣೆಗೆ ಮಾತ್ರ ಅವಕಾಶ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಈಗ ಸುತ್ತೋಲೆ ಹೊರಡಿಸಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಎಲ್ಲ ಸರ್ಕಾರಿ ವಸತಿ ಶಾಲೆಗಳಲ್ಲಿ ಕೇವಲ ರಾಷ್ಟ್ರೀಯ ಹಬ್ಬ ಆಚರಣೆ ಮಾತ್ರ, ಯಾವುದೇ ಧಾರ್ಮಿಕ ಹಬ್ಬಗಳ ಆಚರಣೆ ಇಲ್ಲ ಅಂತ ಏನೆಲ್ಲ ಉಲ್ಲೇಖಿಸಲಾಗಿದೆ ಸುತ್ತೋಲೆಯಲ್ಲಿ? ವೀಣಾ, ಬಹಳ ಪ್ರಮುಖವಾಗಿ ರಾಷ್ಟ್ರೀಯ ಹಬ್ಬಗಳಾದಂತಹ ಅಂದ್ರೆ ಸ್ವಾತಂತ್ರ್ಯ ದಿನಾಚರಣೆ ಇರ್ಬೋದು, ಗಣರಾಜ್ಯೋತ್ಸವ, ಇದ್ರ ಜೊತೆಗೆ ಸರ್ಕಾರ ನಿಗದಿಪಡಿಸಿರುವಂತಹ ಜಯಂತಿಗಳು ಅಂತ ಅದನ್ನ ಮಾತ್ರ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಆಚರಿಸಬೇಕು ಅಂತ. ಈಗ ವಸತಿ ಶಿಕ್ಷಣ ಸಂಸ್ಥೆಗಳು ಅಂತ ನೋಡಿದಾಗ ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಇವೆಲ್ಲ ಬರ್ತವೆ. ಅಂದ್ರೆ ಹಾಸ್ಟೆಲ್ ಜೊತೆಗೆ ಶಾಲೆ, ಅಲ್ಲೇ ಇದ್ದುಕೊಂಡು ಮಕ್ಕಳು ಓದುವಂತಹ ಶಿಕ್ಷಣ ಸಂಸ್ಥೆಗಳು. ಇಂತಹ ಶಿಕ್ಷಣ ಸಂಸ್ಥೆಗಳಲ್ಲಿ ಎಲ್ಲ ರೀತಿಯ ಹಬ್ಬಗಳನ್ನು ಕೂಡ ಆಚರಣೆ ಮಾಡ್ಲಾಗ್ತಾ ಇತ್ತು. ಹಿಂದೆಲ್ಲ ಸಾಕಷ್ಟು ಹಬ್ಬ ಆಚರಣೆಗಳು ನಡೆದಿದ್ದಾವೆ. ಸೊ ಈಗ ಸಮಾಜ ಕಲ್ಯಾಣ ಇಲಾಖೆಗೆ ಈ ಸುತ್ತೋಲೆ ಹೊರಡಿಸುವಂತದ್ದು, ಈ ಆದೇಶ ಮಾಡುವಂತಹ ಹಿಂದಿನ ಕಾರಣ ಏನು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಆದ್ರೆ ಆದೇಶ ಅಂತೂ ಆಗಿದೆ. ಕ್ರಿಸ್ಮಸ್ ಇರ್ಬೋದು, ರಂಜಾನ್ ಇರ್ಬೋದು, ಗಣೇಶನ ಹಬ್ಬ ಆಚರಣೆ ಮಾಡುವಂತದ್ದು ಇರ್ಬೋದು, ಅಥವಾ ಬೇರೆ ಧಾರ್ಮಿಕ ಹಬ್ಬಗಳಿರ್ಬೋದು, ಇವ್ಯಾವುದನ್ನು ಕೂಡ ಆಚರಣೆ ಮಾಡಕೂಡ್ದು. ಆ ರೀತಿ ಆಚರಣೆ ಮಾಡಿದ್ರೆ ಆ ಶಾಲೆಯ ಪ್ರಾಂಶುಪಾಲರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ತೀವಿ ಅನ್ನೋದನ್ನು ಕೂಡ ಸುತ್ತೋಲೆಯಲ್ಲಿ ಹಾಕಿದ್ದಾರೆ. ಅಲ್ಲ ಮಾರುತೇಶ್, ಹಬ್ಬ ಅಂತಂದ್ರೆ ಸಂಭ್ರಮ ಸಡಗರದ ವಿಚಾರ. ಯಾರಿಗದರಿಂದ ಸಮಸ್ಯೆ ಇಲ್ಲ ಅಂತಂದ್ರೆ ಇಂಥ ಸುತ್ತೋಲೆ ಅವಶ್ಯಕತೆ ಇದೆಯಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಇದರ ಹಿಂದೆ ಯಾವುದೋ ದೂರುಗಳು ಬಂದಿರೋದು ಇಂಥದ್ದೇನಾದ್ರೂ ಇರಬಹುದಾ? ಕಾರಣ ಏನು ಅನ್ನೋದು ಇನ್ನೂ ಸ್ಪಷ್ಟ ಆಗಿಲ್ಲ ಪ್ರತಿಮಾ. ಬಹುಶಃ ಆ ರೀತಿಯ ಅಬ್ಜೆಕ್ಷನ್ಸ್ ಬಹುಶಃ ಇಲಾಖೆಗೆ ತಲುಪಿರುವ ಕಾರಣಕ್ಕಾಗಿ ಇಂಥದ್ದೊಂದು ಆದೇಶ ಆಗಿರಬಹುದು ಅಂತ ಕಾಣಿಸ್ತಾ ಇದೆ. ಆದ್ರೆ ಈಗ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಈ ಆದೇಶ ಜಾರಿ ಆದ್ಮೇಲೆ ಬೇರೆ ಶಿಕ್ಷಣ ಸಂಸ್ಥೆಗಳಲ್ಲೂ ಕೂಡ ಇದೇ ರೀತಿಯಾದಂತ ಆದೇಶ ಜಾರಿ ಮಾಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅದಕ್ಕೊಂದು ಹೆಜ್ಜೆ ಇಟ್ಟಂಗೆ ಕಾಣಿಸ್ತಾ ಇದೆ ಸರ್ಕಾರದ ಈ ಆದೇಶವನ್ನ ನೋಡಿದಾಗ. ಯಾಕಂದ್ರೆ ಶಾಲೆಗಳಲ್ಲಿ ಗಣೇಶನ ಹಬ್ಬ ಆಚರಣೆ ಮಾಡ್ತಾರೆ, ಸರಸ್ವತಿ ಪೂಜೆ ಮಾಡ್ತಾರೆ, ಬೇರೆ ಬೇರೆ ಹಬ್ಬಗಳನ್ನ ಒಂದ್ ರೀತಿ ಮಕ್ಕಳಿಗೆ ಹಬ್ಬದ ಕಲ್ಚರ್ ಅನ್ನ ತಿಳಿಸುವಂತ ಸಲುವಾಗಿಯೂ ಕೂಡ ಸಾಕಷ್ಟು ಶಾಲೆಗಳಲ್ಲಿ ಈ ಹಬ್ಬಗಳನ್ನ ಒಂದ್ ರೀತಿ ಅದಕ್ಕೆ ಒಂದು ದಿನ ಮೀಸಲಿಟ್ಟು ಆಚರಣೆಯನ್ನ ಮಾಡ್ತಾರೆ. ಅಂತ ಸಂದರ್ಭಗಳಲ್ಲಿ ಈಗ ಅಂತ ಧಾರ್ಮಿಕ ಹಬ್ಬಗಳ ಆಚರಣೆಗೂ ಕೂಡ ನಿರ್ಬಂಧ ಹಾಕುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ. ಈಗ ಸರ್ಕಾರದ ಅಡಿಯಲ್ಲೇ ಬರುವಂತ ಉರ್ದು ಶಾಲೆಗಳನ್ನ ತೆಗೆದುಕೊಂಡ್ರೆ ಅಲ್ಲಿ ನಮಾಜ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ, ರಂಜಾನ್ ಹಬ್ಬವನ್ನ ಆಚರಣೆ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಅಲ್ಲಿ ಬಹುಸಂಖ್ಯಾತರು ಮುಸ್ಲಿಮರ ಆಗಿರೋದ್ರಿಂದ ಅಲ್ಲಿ ಹಿಂದೂ ಹಬ್ಬಗಳಿಗೆ ಅವಕಾಶ ಇರೋದಿಲ್ಲ. ಈಗ ಬೇರೆ ಶಾಲೆಗಳು ಬಂದಾಗ ಬಹುಸಂಖ್ಯಾತರು ಹಿಂದೂಗಳು ಇರುವಂತ ಸಂದರ್ಭದಲ್ಲಿ ಗಣೇಶನ ಹಬ್ಬ ಮಾಡ್ತಾರೆ, ಸರಸ್ವತಿ ಪೂಜೆ ಮಾಡ್ತಾರೆ. ಹೀಗೆ ಬೇರೆ ಬೇರೆ ಪೂಜೆ ಮತ್ತು ಧಾರ್ಮಿಕ ಹಬ್ಬಗಳ ತಿಳಿಸುವಿಕೆಯ ಮತ್ತು ಅದರ ಅವೇರ್ನೆಸ್ ಮೂಡಿಸುವಂತ ಸಲುವಾಗಿಯೂ ಕೂಡ ಕೆಲವು ಶಾಲೆಗಳಲ್ಲಿ ಒಂದ್ ರೀತಿ ಹಬ್ಬದ ರೀತಿ ದೊಡ್ಡ ಪ್ರಮಾಣದಲ್ಲಿ ಆಚರಣೆ ಮಾಡ್ತಾರೆ. ಸೊ ಈಗ ವಸತಿ ಶಿಕ್ಷಣ ಸಂಸ್ಥೆಗಳಿಗೆ ಈ ನಿರ್ಬಂಧ ಹಾಕಿರೋದ್ರ ಹಿಂದೆ ಯಾರ್ದಾದ್ರೂ ದೂರುಗಳಿರ್ಬೇಕು ಅಥವಾ ಆಕ್ಷೇಪಣೆಗಳಿರ್ಬೇಕು. ಅದು ಯಾವುದು ಅನ್ನೋದನ್ನ ಬಹಿರಂಗ ಪಡಿಸ್ಬೇಕಾಗುತ್ತೆ. ಸಮಾಜ ಕಲ್ಯಾಣ ಸಚಿವರ ನಿರ್ದೇಶನದ ಮೇರೆಗೆ ವಸತಿ ಶಿಕ್ಷಣ ಸಂಘ ಸಂಸ್ಥೆಗಳು ಈ ಆದೇಶವನ್ನ ಹೊರಡಿಸಿದ್ದಾವೆ ಮತ್ತು ಎಲ್ಲಾ ವಸತಿ ಶಾಲೆಗಳಿಗೂ ಕೂಡ ಈ ಆದೇಶವನ್ನ ರವಾನೆ ಮಾಡಲಾಗಿದೆ.
ಇದರ ಕಾಂಪ್ಲಿಕೇಶನ್ಸ್ ಏನು ಅಂತ ನೋಡ್ಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ. ಯಾಕಂದ್ರೆ ಈಗಾಗಲೇ ಈ ಧಾರ್ಮಿಕ ವಿಚಾರಗಳು ಶಾಲೆಯ ಮಟ್ಟಕ್ಕೆ ಬಂದು ತಲುಪಿದಾವೆ. ಅದು ಪಠ್ಯ ಇರ್ಬೋದು, ಪಾಠ ಮಾಡೋ ಸಂದರ್ಭದಲ್ಲಿ ಶಿಕ್ಷಕರು ಹಿಂದೂ ದೇವರುಗಳನ್ನ ಅವಹೇಳನ ಮಾಡುವಂತದ್ದು ಇರ್ಬೋದು, ಇದು ಈ ಹಂತಕ್ಕೆ ಬಂದು ತಲುಪಿದೆ. ಅದರ ನಡುವೆ ಸರ್ಕಾರ ಇಂಥದ್ದೊಂದು ಆದೇಶ ಮಾಡಿರೋದು ಒಂದ್ ರೀತಿ ಉರಿಯೋ ಬೆಂಕಿಗೆ ತುಪ್ಪ ಸುರಿದಂತ ಆಗಿದೆ. ಪ್ರತಿಮಾ, ಸಂಘರ್ಷಗಳಿಗೆ ಮತ್ತಷ್ಟು ಕಾರಣ ಆಗುತ್ತೆ ಅಂತ ಅನಿಸುತ್ತೆ ನೋಡ್ತಾ ಹೋದ್ರೆ. ಥ್ಯಾಂಕ್ ಯು ಸೋ ಮಚ್ ಮಾರುತೇಶ್ ತಮ್ಮೆಲ್ಲ ಮಾಹಿತಿಗೆ. ಖಂಡಿತವಾಗ್ಲೂ ಇದ್ದೇ ಇದೆ, ನಿಜ. ಆದ್ರೆ ಸಂಭ್ರಮ ಸಡಗರದಿಂದ ಆಚರಿಸುತ್ತೆ. ಈಗ ನಾವು ಬಹಳಷ್ಟು ಶಾಲೆಗಳಲ್ಲಿ ನೋಡ್ತೀವಿ, ಕ್ರಿಸ್ಮಸ್ ಅಂದ್ರೆ ಕ್ರಿಸ್ಮಸ್ ಹಬ್ಬದ ಆಚರಣೆಗೆ ಸಂಬಂಧಪಟ್ಟಂತೆ ಅದಕ್ಕೊಂದು ಮಕ್ಕಳಿಗೆಲ್ಲರಿಗೂ ಕೂಡ ಟೋಪಿಯನ್ನು ಹಾಕೊಂಡು ಬನ್ನಿ ಅನ್ನೋದು, ಕಲರ್ ಡ್ರೆಸ್ ಗಳನ್ನ ಹಾಕೊಂಡು ಬನ್ನಿ ಅನ್ನೋದು, ಜೊತೆಗೆ ಕೃಷ್ಣಾಷ್ಟಮಿ ದಿನ ಕೃಷ್ಣ ರಾಧೆರಾಗಿ ಎಷ್ಟು ಪುಟ್ಟ ಮಕ್ಕಳು ಶಾಲೆಗಳಿಗೆ ಹೋಗ್ತಿರ್ತಾರೆ. ನೋಡೋಕೆ ಹಬ್ಬ ಅದು. ಮಕ್ಕಳಿಗೆ ಇದ್ರ ಬಗ್ಗೆ ನಾವು ಹೇಳಲಿಲ್ಲ ಅಂದ್ರೆ, ಶಾಲೆಗಳಲ್ಲಿ ತಿಳಿಸ್ಕೊಡ್ಲಿಲ್ಲ ಅಂದ್ರೆ, ಮಕ್ಕಳಿಗಾದ್ರೂ ನಮ್ಮ ಹಬ್ಬ ಹರಿದಿನಗಳ ಬಗ್ಗೆ ಅರಿವು ಮೂಡೋದು ಹೇಗೆ, ಅದನ್ನ ತಿಳ್ಕೊಳ್ಳೋದು ಹೇಗೆ ಅನ್ನೋ ಪ್ರಶ್ನೆ ಕೂಡ ಇದೆ. ಬಹುಶಃ ಆಕ್ಷೇಪವನ್ನ ಎತ್ತುತ್ತಾರೆ ಅಂತ ಅನ್ಸುತ್ತೆ ಈ ಸುತ್ತೋಲೆ. ನೋಡ ಮುಂದಿನ ದಿನಗಳಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಗಳು ಆಗುತ್ತೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.